ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. SSLC ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯಾದ್ಯಂತ ಟಾಪರ್ಗಳಲ್ಲಿ ಗುರುತಿಸಿಕೊಂಡಿರುವ ಧನ್ವಿ ಅವರು ನಮ್ಮ ಜೊತೆಗಿದ್ದಾರೆ. ಧನ್ವಿ, ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಮಾರ್ಕ್ಸ್ ಇದೆ ನಿಮಗೆ? ನನಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ 124, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 99, ಇನ್ನು ಉಳಿದ ಸಬ್ಜೆಕ್ಟ್ಸಲ್ಲಿ 100 ಬಂದಿದೆ. ಅಂದರೆ ಔಟ್ ಆಫ್ ಔಟ್ಗೆ 2 ಮಾರ್ಕ್ಸ್ ಮಾತ್ರ ಕಡಿಮೆ. ಕಡಿಮೆ ಆಗಿದೆ. ಕನ್ನಡ ಒಂದು, ಇಂಗ್ಲೀಷ್ ಒಂದು ಹೋಗಿದೆ. ಹೇಗೆ ಅನ್ನಿಸ್ತಿದೆ? ನನಗೆ ತುಂಬ ಖುಷಿ ಆಗ್ತಾಯಿದೆ, ಮನಸ್ಸು ತುಂಬ ಖುಷಿ ಆಗ್ತಾಯಿದೆ. ಪ್ರಿಪ್ರೇಷನ್ಸ್ ಹೇಗಿತ್ತು? ಪ್ರಿಪ್ರೇಷನ್ಸ್ನ ಮೊದಲಿಂದನೂ ಕೂತ್ಕೊಂಡು ಓದ್ಕೊಂಡು ಬಂದಿದ್ದು. ನಮ್ಮ ಟೀಚರ್ಸ್ ಸಪೋರ್ಟ್, ಅವ್ರು ಕೊಟ್ಟಿರೋ ನೋಟ್ಸ್ಗಳು, ಅವ್ರು ಕೊಟ್ಟಿರೋ ಎಕ್ಸಾಮ್ಗಳು ತುಂಬ ಹೆಲ್ಪ್ ಮಾಡಿದೆ. ನಮ್ಮ ಪೇರೆಂಟ್ಸ್ ಸಪೋರ್ಟು ಕೂಡ ತುಂಬ ಇತ್ತು. ಟೀಚರ್ ಸಪೋರ್ಟ್ ಇಷ್ಟು ಇಲ್ಲದೆ, ಅವರಿಷ್ಟು ಎಲ್ಲ ಎಕ್ಸಾಮ್ ಕೊಡದೆ ನಮಗೆ ತಯಾರಿ ಮಾಡಿಲ್ಲದೆ ಇದ್ದರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಎಲ್ಲರ ಆಶೀರ್ವಾದದಿಂದ ಹಾಗೂ ಅವರ ಪರಿಶ್ರಮದಿಂದ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಟಾಪರ್ ಅನ್ಸ್ಕೊಳ್ಳೋದು ಯಾವುದೇ ಸ್ಟೂಡೆಂಟ್ ಲೈಫಲ್ಲಿ ಅದೊಂಥರ ಯಾವಾಗಲೂ ನೆನಪಲ್ಲಿರುವಂತಹದ್ದು ಸಾಧನೆ. ಆ ಸಾಧನೆ ನಿಮ್ಮದಾಗಿದೆ ಈ ಸಲ. ಹೌದು, ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲಿ ಎಲ್ಲರದ್ದು ಪರಿಶ್ರಮ ಇದೆ, ನಂದೊಬ್ಳದೇ ಅಲ್ಲ. ತುಂಬ ಖುಷಿ ಆಗ್ತಾಯಿದೆ. ಅವರೆಲ್ಲರಿಗೂ ಒಂದು ದೊಡ್ಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿ ಏನು ಮಾಡ್ತಾರೆ? ಅಮ್ಮ ಪ್ರಮತಿಲಿ ಲೆಕ್ಚರರ್, ಅಪ್ಪ ಇಲ್ಲೇ ಲೆಕ್ಚರರ್, ಇಬ್ಬರು ಫಿಸಿಕ್ಸ್ ತಗೋತಾರೆ. ಅಂದರೆ ಇಬ್ಬರು ಅಕಾಡೆಮಿಕ್ ಫೀಲ್ಡಲ್ಲೇ ಇರೋದ್ರಿಂದ ನಿಮ್ಗೆ ಅದರದ್ದು ಅಡ್ವಾಂಟೇಜ್ ಇದ್ದೇ ಇದೆ. ಒಂಥರ ಅಡ್ವಾಂಟೇಜ್ ಇದೆ. ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಸ್ಕೂಲಲ್ಲೇ ಓದಬೇಕು ಅಂತ ನಿಮ್ಗೆ ಯಾಕೆ ಅನಿಸಿದ್ದು? ಇಲ್ಲಿ ತುಂಬ ಟೀಚಿಂಗ್ ಎಲ್ಲ ತುಂಬ ಕೋಚಿಂಗ್ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಈ ಸ್ಕೂಲ್ ಅಂತಾನೆ. ಅಂದರೆ ನೀವು ಈ ಕ್ಲಾಸಲ್ಲಿ ಏನು ಮಾಡ್ತಿದ್ರು ಅದನ್ನು ರೆಗ್ಯುಲರಾಗಿ ಮನೇಲಿ ರಿವಿಷನ್ ಮಾಡ್ತಾಯಿದ್ರಿ? ಹೌದು, ತುಂಬ ರೆಗ್ಯುಲರಾಗಿ ಮಾಡ್ತಾಯಿದ್ದೆ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿದಿನ ಕೂತ್ಕೊಂಡು 3-4-5-6 ಗಂಟೆ ಟೈಮ್ ಕೂತ್ಕೊಂಡು ಓದಬೇಕು. ಆವಾಗಲೇ ಇದನ್ನು ಮಾಡೋಕ್ಕಾಗೋದು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಮುಂದೆ PCMC ತೊಗೊಂಡು ಇಂಜಿನಿಯರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ನಿರ್ಧಾರನ ನಿಮ್ಮ ತಂದೆ ತಾಯಿ ನಿರ್ಧಾರ? ನನ್ನ ನಿರ್ಧಾರ. ಅವ್ರ ಸಪೋರ್ಟ್ ಕೂಡ ಎಂದೆಂದಿಗೂ ನನ್ನ ಜೊತೆ ಇರುತ್ತೆ. ಅವ್ರನ್ನ ಯಾವ್ದು ಬೇಕೋ ಅದು ತಗೋ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಇದಿಷ್ಟು ಟಾಪರ್ ಧನ್ವಿಯ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. SSLC ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯಾದ್ಯಂತ ಟಾಪರ್ಗಳಲ್ಲಿ ಗುರುತಿಸಿಕೊಂಡಿರುವ ಧನ್ವಿ ಅವರು ನಮ್ಮ ಜೊತೆಗಿದ್ದಾರೆ. ಧನ್ವಿ, ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಮಾರ್ಕ್ಸ್ ಇದೆ ನಿಮಗೆ? ನನಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ 124, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 99, ಇನ್ನು ಉಳಿದ ಸಬ್ಜೆಕ್ಟ್ಸಲ್ಲಿ 100 ಬಂದಿದೆ. ಅಂದರೆ ಔಟ್ ಆಫ್ ಔಟ್ಗೆ 2 ಮಾರ್ಕ್ಸ್ ಮಾತ್ರ ಕಡಿಮೆ. ಕಡಿಮೆ ಆಗಿದೆ. ಕನ್ನಡ ಒಂದು, ಇಂಗ್ಲೀಷ್ ಒಂದು ಹೋಗಿದೆ. ಹೇಗೆ ಅನ್ನಿಸ್ತಿದೆ? ನನಗೆ ತುಂಬ ಖುಷಿ ಆಗ್ತಾಯಿದೆ, ಮನಸ್ಸು ತುಂಬ ಖುಷಿ ಆಗ್ತಾಯಿದೆ. ಪ್ರಿಪ್ರೇಷನ್ಸ್ ಹೇಗಿತ್ತು? ಪ್ರಿಪ್ರೇಷನ್ಸ್ನ ಮೊದಲಿಂದನೂ ಕೂತ್ಕೊಂಡು ಓದ್ಕೊಂಡು ಬಂದಿದ್ದು. ನಮ್ಮ ಟೀಚರ್ಸ್ ಸಪೋರ್ಟ್, ಅವ್ರು ಕೊಟ್ಟಿರೋ ನೋಟ್ಸ್ಗಳು, ಅವ್ರು ಕೊಟ್ಟಿರೋ ಎಕ್ಸಾಮ್ಗಳು ತುಂಬ ಹೆಲ್ಪ್ ಮಾಡಿದೆ. ನಮ್ಮ ಪೇರೆಂಟ್ಸ್ ಸಪೋರ್ಟು ಕೂಡ ತುಂಬ ಇತ್ತು. ಟೀಚರ್ ಸಪೋರ್ಟ್ ಇಷ್ಟು ಇಲ್ಲದೆ, ಅವರಿಷ್ಟು ಎಲ್ಲ ಎಕ್ಸಾಮ್ ಕೊಡದೆ ನಮಗೆ ತಯಾರಿ ಮಾಡಿಲ್ಲದೆ ಇದ್ದರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಎಲ್ಲರ ಆಶೀರ್ವಾದದಿಂದ ಹಾಗೂ ಅವರ ಪರಿಶ್ರಮದಿಂದ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಟಾಪರ್ ಅನ್ಸ್ಕೊಳ್ಳೋದು ಯಾವುದೇ ಸ್ಟೂಡೆಂಟ್ ಲೈಫಲ್ಲಿ ಅದೊಂಥರ ಯಾವಾಗಲೂ ನೆನಪಲ್ಲಿರುವಂತಹದ್ದು ಸಾಧನೆ. ಆ ಸಾಧನೆ ನಿಮ್ಮದಾಗಿದೆ ಈ ಸಲ. ಹೌದು, ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲಿ ಎಲ್ಲರದ್ದು ಪರಿಶ್ರಮ ಇದೆ, ನಂದೊಬ್ಳದೇ ಅಲ್ಲ. ತುಂಬ ಖುಷಿ ಆಗ್ತಾಯಿದೆ. ಅವರೆಲ್ಲರಿಗೂ ಒಂದು ದೊಡ್ಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿ ಏನು ಮಾಡ್ತಾರೆ? ಅಮ್ಮ ಪ್ರಮತಿಲಿ ಲೆಕ್ಚರರ್, ಅಪ್ಪ ಇಲ್ಲೇ ಲೆಕ್ಚರರ್, ಇಬ್ಬರು ಫಿಸಿಕ್ಸ್ ತಗೋತಾರೆ. ಅಂದರೆ ಇಬ್ಬರು ಅಕಾಡೆಮಿಕ್ ಫೀಲ್ಡಲ್ಲೇ ಇರೋದ್ರಿಂದ ನಿಮ್ಗೆ ಅದರದ್ದು ಅಡ್ವಾಂಟೇಜ್ ಇದ್ದೇ ಇದೆ. ಒಂಥರ ಅಡ್ವಾಂಟೇಜ್ ಇದೆ. ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಸ್ಕೂಲಲ್ಲೇ ಓದಬೇಕು ಅಂತ ನಿಮ್ಗೆ ಯಾಕೆ ಅನಿಸಿದ್ದು? ಇಲ್ಲಿ ತುಂಬ ಟೀಚಿಂಗ್ ಎಲ್ಲ ತುಂಬ ಕೋಚಿಂಗ್ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಈ ಸ್ಕೂಲ್ ಅಂತಾನೆ. ಅಂದರೆ ನೀವು ಈ ಕ್ಲಾಸಲ್ಲಿ ಏನು ಮಾಡ್ತಿದ್ರು ಅದನ್ನು ರೆಗ್ಯುಲರಾಗಿ ಮನೇಲಿ ರಿವಿಷನ್ ಮಾಡ್ತಾಯಿದ್ರಿ? ಹೌದು, ತುಂಬ ರೆಗ್ಯುಲರಾಗಿ ಮಾಡ್ತಾಯಿದ್ದೆ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿದಿನ ಕೂತ್ಕೊಂಡು 3-4-5-6 ಗಂಟೆ ಟೈಮ್ ಕೂತ್ಕೊಂಡು ಓದಬೇಕು. ಆವಾಗಲೇ ಇದನ್ನು ಮಾಡೋಕ್ಕಾಗೋದು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಮುಂದೆ PCMC ತೊಗೊಂಡು ಇಂಜಿನಿಯರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ನಿರ್ಧಾರನ ನಿಮ್ಮ ತಂದೆ ತಾಯಿ ನಿರ್ಧಾರ? ನನ್ನ ನಿರ್ಧಾರ. ಅವ್ರ ಸಪೋರ್ಟ್ ಕೂಡ ಎಂದೆಂದಿಗೂ ನನ್ನ ಜೊತೆ ಇರುತ್ತೆ. ಅವ್ರನ್ನ ಯಾವ್ದು ಬೇಕೋ ಅದು ತಗೋ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಇದಿಷ್ಟು ಟಾಪರ್ ಧನ್ವಿಯ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.